ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿಂದು ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ಸಹವರ್ತಿ ಶಿಂಜಿರೋ ಕೊಯಿಜುಮಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕಡಲ ಭದ್ರತೆ, ಮೇಕ್ ಇನ್ ಇಂಡಿಯಾ ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ನಡೆದವು. ಈ ಸಂದರ್ಭದಲ್ಲಿ ಇಬ್ಬರೂ ಸಚಿವರು ಕಡಲ ಭದ್ರತಾ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದರು. ಬಳಿಕ ರಾಜನಾಥ್ ಸಿಂಗ್, ಭಾರತ ಮತ್ತು ಜಪಾನ್ ಸಂಬಂಧವು ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕತೆಯ ಸಂಪರ್ಕದಲ್ಲಿ ಬೇರೂರಿದೆ ಎಂದರು. ಮುಂದಿನ ವರ್ಷ ಎರಡೂ ರಾಷ್ಟ್ರಗಳು 75 ವರ್ಷಗಳ ರಾಜತಾಂತ್ರಿಕ ಸಂಬಂಧವನ್ನು ಆಚರಿಸಲಿವೆ. ಉಭಯ ದೇಶಗಳ ನಡುವಿನ ಸ್ನೇಹವು ಎರಡೂ ರಾಷ್ಟ್ರಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮಾಧಾರಿತ ಆದೇಶದ ಮೂಲಾಧಾರವಾಗಿ ಬೆಳೆದಿದೆ ಎಂದರು. ಉಭಯ ದೇಶಗಳು ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಆಳವಾದ ಜವಾಬ್ದಾರಿಯನ್ನು ಹಂಚಿಕೊಳ್ಳುತ್ತವೆ. ಭಾರತದ ಮಹಾಸಾಗರ ದೃಷ್ಟಿ, ಜಪಾನಿನ ಉಚಿತ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ಉಪಕ್ರಮದ ನಡುವಿನ ನಿಕಟ ಹೊಂದಾಣಿಕೆಯು ಹಿಂದೆಂದಿಗಿಂತಲೂ ಈಗ ಹೆಚ್ಚು ಮುಖ್ಯವಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ನೌಕಾ ಹಡಗುಗಳು ಮತ್ತು ಘಟಕಗಳ ಪರಸ್ಪರ ಭೇಟಿಗಳು, ಜಂಟಿ ವ್ಯಾಯಾಮಗಳು, ಸಿಬ್ಬಂದಿ ಮತ್ತು ವಿಷಯ ತಜ್ಞರ ವಿನಿಮಯ, ಬಂದರುಗಳ ಬಳಕೆ, ನಿರ್ವಹಣೆ ಮತ್ತು ದುರಸ್ತಿ ಸೌಲಭ್ಯಗಳು ಸೇರಿದಂತೆ ಸಮುದ್ರ ರೇಖೆಗಳ ರಕ್ಷಣೆಗಾಗಿ ಎರಡೂ ಕಡೆಯ ನಡುವೆ ಸಮನ್ವಯವನ್ನು ಬಲಪಡಿಸುವುದಾಗಿ ಸಚಿವರು ಹೇಳಿದರು. एक्चुअली एशिया के दो बड़े लोकतांत्रिक देशों के रूप में पीस, स्टेबिलिटी और प्रॉस्पेरिटी को सुनिश्चित करने की इंडिया और जापान की एक अहम जिम्मेदारी है।